ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೊಂದು ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಸೀಸನ್ 12 ಕುರಿತು ಸುದೀಪ್ ಸರ್ ಅವರು ಕೇಳ್ತಕ್ಕಂಥ ಎಸ್ ಆರ್ ನೋ ರೌಂಡಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಸೊ ನನ್ನ ಪ್ರಕಾರ ಒಂದಿಷ್ಟು ಅನಲೈಸ್ ಮಾಡ್ಕೊಂಡು ಕಳಿಸಿ ಒಂದಿಷ್ಟು ಕ್ವಶನ್ಗಳನ್ನು ತಗೊಂಡ್ಬಂದಿದ್ದೀನಿ. ಸೊ ಆ ಒಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲೇ ಒಂದು ಸ್ಟೇಟ್ಮೆಂಟು ಯಾವುದು ಅನ್ನೊಂದು ವಿಚಾರಕ್ಕೆ ಬರೋದಾದರೆ, ಅಡುಗೆ ಮನೆಗೆ ಮಾತ್ರ ಸೀಮಿತ ರಕ್ಷಿತಾ. ಎರಡನೇ ಒಂದು ಎಸ್ ಆರ್ ನೋ ಒಂದು ಕ್ವಶನಿಗೆ ಬರೋದಾದರೆ, ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯ ಕೆಲಸದವಳು, ಎಸ್ ಆರ್ ನೋ. ಇನ್ನು ಮೂರನೇ ಒಂದು ಎಸ್ ಆರ್ ನೋ ಪ್ರಶ್ನೆ ಯಾವುದು ಅನ್ನೋದಾದರೆ, ರಾಸಿಕಾ ಅವರು ಅಡುಗೆ ಮಾಡು ಅಂದರೆ ಸಾಕು ಎಸ್ಕೇಪ್ ಆಗ್ತಾರೆ. ಇನ್ನು ನಾಲ್ಕನೇ ಕ್ವಶನ್, ರಿಷಿಕಾ ಅವರು ಈ ಮನೆಯ ದೊಡ್ಡ ಬಕೆಟ್. ಐದನೇ ಒಂದು ಎಸ್ ಆರ್ ನೋ ಪ್ರಶ್ನೆ ಯಾವುದು ಅನ್ನೋದಾದರೆ, ಕಾವ್ಯ ಅವರು ಯಾರ ಜೊತೆನಾದರೂ ಜಗಳ ಮಾಡಿದರೆ ಅವ್ರ ಜೊತೆ ಮಾತೇ ಆಡಲ್ಲ. ಇನ್ನು ಏಳನೇ ಒಂದು ಎಸ್ ಆರ್ ನೋ ಪ್ರಶ್ನೆ ಯಾವುದು ಅನ್ನೋದಾದರೆ, ವಿಷಯ ಇಲ್ಲದಿದ್ದರೂ ಬೇಕು ಅಂತಲೇ ಕಾಲು ಕೆರೆದು ಜಗಳ ಮಾಡೋರು ರಿಷಿಕಾ ಅವರು. ರಾಸಿಕಾ ಅವರಿಗೆ ಅಡುಗೆ ಮಾಡಿ ಅಂತಂದರೆ ಆಟೋಮೆಟಿಕ್ಲಿ ಅವ್ರಿಗೆ ಕೈ ನೋವು ಬರುತ್ತೆ. ಸೂರಜ್ ಅವರು ಲವ್ ಮಾಡೋಕ್ಕೆ ಅಂತಲೇ ಬಿಗ್ ಬಾಸ್ಗೆ ಬಂದಿದ್ದಾರೆ. ರಿಷಿಕಾ ಅವರು ಮನೆಗೆ ಬಂದ ಕೂಡಲೇ ಕಾಮಿಡಿ ಪೀಸ್ ಆಗಿಬಿಟ್ರು. ಜಾನ್ವಿ ಅವರ ಫ್ರೆಂಡ್ಶಿಪ್ ಇಂದ ಅಶ್ವಿನಿ ಗೌಡ ಅವರಿಗೆ ಕಳಂಕ ಬಂದಿದೆ. ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಮತ್ತು ಮಾಳು ಕಾಂಪಿಟೇಟರ್ಗಳೇ ಅಲ್ಲ, ಮನೆಯ ಗೆಸ್ಟ್ಗಳು. ಸೊ ಇವೆಷ್ಟು ಕ್ವಶನ್ಗಳಾಗಿರ್ತವೆ. ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಅಥವಾ ಸಲಹೆಗಳು ಕಮೆಂಟ್ ಬಾಕ್ಸಲ್ಲಿ ಮುಕ್ತವಾಗಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.